ಅವ್ರ ಮನೆಗೆ ಬಂದಾಗ ಡ್ಯಾಡಿ ನಿಂಗೆ ಏನ ಅಮ್ಮನ್ ಬಿಟ್ಟು ಇನ್ನೊಬ್ನ ಯಾರನ್ನ ಮದುವೆ ಆಗಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ರೆ ಯಾರನ್ನ ಮದುವೆ ಆಗ್ತಿದ್ದೆ? ಇಲ್ಲ, ನಾನು ಅಷ್ಟೇ ಕೇಳಿದ್ ನನ್ನ ಫ್ರೆಂಡ್ಗೆ, ಮಚ್ಚ ನನಗೆ 1 ಮಂತ್ EMI ಕಟ್ಟಬೇಕು ಮಚ್ಚ, IDFC ಇದು. ಡ್ಯಾಡಿ ಏನ್ ಹೇಳ್ತು ಗೊತ್ತಾ? ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಈ ವಿಡಿಯೋಲಿ ಆಫ್ಟರ್ ತುಂಬಾ ದಿವಸ ಆದ್ಮೇಲೆ ನಿಮ್ಗೆ ಒಬ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ಅವ್ರ ಮನೆಗೆ ಬಂದಾಗ ಅವ್ರ ಮನೇಲಿದ್ದಾಗ ನಾನು ಮನೇಲಿರ್ಲಿಕ್ಕಾಗಲ್ಲ, ನಾನು ಮನೇಲಿದ್ದಾಗ ಅವ್ರ ಮನೇಲಿರ್ಲಿಕ್ಕಾಗಲ್ಲ. ನೋಡಿ ಡ್ಯಾಡಿ ಡ್ಯಾಡಿ ರೆಕಾರ್ಡ್ ಆಯ್ತು. ಮೂತಿ ನೀನ್ ಹಾಕೊಂಡು ಹೊಡ್ಕೊಂತ ರೆಕಾರ್ಡ್ ಆಗೋಯ್ತು. ಆಗ್ಲೇ ಪ್ರಾಬ್ಲಮ್ ಇಲ್ಲ, ಎಲ್ಲ ನೋಡ್ತಾರೆ, ಕಮೆಂಟ್ ಹಾಕ್ತಾರೆ. ಬ್ರೋ ನಿಮ್ ಡ್ಯಾಡಿ ಮೂತಿ ಹಂಗೆ ಒರ್ಸ್ಕೊಂತ ಇದ್ರು ಬ್ರೋ ಅನ್ಬಿಟ್ಟು. ಏನ್ ಹೇಳ್ತೀಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. A few inches later. ಅದೇ ಟೈಮ್ಗೆ ಅಣ್ಣ ಬಂದಾಗ ಏನ್ ಹೊಡ್ಯಾಕ್ ಗೊತ್ತಾ? ಸೀನನ್ ಕರ್ದ ನಾನ್ ಕರ್ದ ಕಡಿಸಿನ ಬರ್ಲಿಕ್ಕೆ. ನಾನ್ ಸೀನನ್ ವಿಡಿಯೋ ಮಾಡ್ತಾ ಇಲ್ಲ ಗೈಸ್ ಇವಾಗ. ಏನ್ ಡ್ಯಾಡಿ ವಿಶ್ರಾಂತಿ ಪಡೆಯುತ್ತಿದ್ದೀಯಾ? ಹೇಗಿದೆ ಸಿಂಹಾಸನ? ಸೀನಂದೆ ಎಲ್ಲ ಏನಂತ? ಸೀನ ಅಲ್ವಾ ರಾಜ ಅಂತ? ಯಾವಾಗಿಂದ ಹೆಸರು ರಾಜ? ಮತ್ತೆ ಸೀನ ಅಂತ ಯಾಕೆ ಚೇಂಜ್ ಆಯ್ತು? ಓ ತಾತನ ಹೆಸರು ಇದ್ದಿದ್ದಕ್ಕೆ ಸೀನಾ ಅಂತ ಹಾಕಿದ. ಹುಟ್ಟಿದಾಗ ರಾಜ ಅಂದ್ಬಿಟ್ಟು ಹೆಸರು ಹುಡುಕಿದೆ. ಹಾ ಸೀನಂಗೆ ಪಾಪ ಅವನಿಗೆ ಅವನ ಬಗ್ಗೆ ಒಂದ್ 2 ಮಾತಾಡ್ಬಿಟ್ರೆ ಸಾಕು, ಸೀನಾ ಓಡ್ ಬಂದ್ಬಿಡ್ತಾನೆ. ಸುಮ್ಮನೆ ಇರ್ಬೇಕಂತ ಮಾತಾಡ್ಬಾರ್ದಂತ ಅವನ ಬಗ್ಗೆ. ಆಯ್ತಾ? ಆಯ್ತಾ ಎಲ್ಲ ರೆಡಿ? ಏನ್ ಮಾಡ್ತಾ ಇದೀಯಪ್ಪ? ಅದು ಹೆಂಗೆ ಚಲ್ತಾ ಇರೋದು ಬಿಡೋದು. ಅದು ಅದು ಒಣಗೋಗೋದು ಬಿಡಪ್ಪ. ಆಮೇಲೆ ಸರಿ ತಗೋ ಹೆಲ್ಮೆಟ್. ನಮ್ಮ ಡ್ಯಾಡಿ ಕೈ ಸಣ್ಣ ಕಂಡ್ರೆ ಹಂಗೆ ಹಣದಲ್ಲಿ ನಾವು ಶ್ರೀಮಂತನ ಕಾಣಕ್ ಆಗೋದಿಲ್ಲ, ಗುಣದಲ್ಲಿ ಕಾಣಬೇಕು. ಕೂದಲು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕುತ್ಕೊಂಡೈತೆ. ಈ ಹೆಲ್ಮೆಟ್ ಹಾಕೊಂಡು ತೆಗಿಯೋಷ್ಟ್ರಲ್ಲಿ ಕೂದಲೆಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಅದೇ ಪ್ರಾಬ್ಲಮ್. ಎನಿವೇಸ್ ಏನು ಮಾಡೋಕ್ಕಾಗಲ್ಲ. ರೂಲ್ಸ್ ಆರ್ ರೂಲ್ಸ್. ಡ್ಯಾಡಿ ನಿಂಗೆ ಏನ ಅಮ್ಮನ್ ಬಿಟ್ಟು ಇನ್ನೊಬ್ನ ಯಾರನ್ನ ಮದುವೆ ಆಗಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ರೆ ಯಾರನ್ನ ಮದುವೆ ಆಗ್ತಿದ್ದೆ? ಆಮೇಲೆ ಹೇಳ್ತೀನಿ. ಇದಾರ ಹಂಗಾದ್ರೆ ಸಾಯಂಕಾಲ ಹೇಳ್ತೀಯ? ಓಕೆ. A few moments later. ನಮ್ಮ ಡ್ಯಾಡಿ ನೋಡಿ ಸೆಂಟ್ರಲ್ ಹಂಗೆ ಹೇಳ್ಕೊಂಬಿಡ್ತು. ಬಸ್ ಬಂತು ಅಂದ್ಬಿಟ್ಟು ಬಸ್ ನೋಡಿದ್ರೆ ಉಲ್ಟೆ ಹೋಗ್ಬಿಟ್ಟು. ನೋಡ್ತಾ ಡ್ಯಾಡಿ ಹಂಗೆಲ್ಲ ಇಳ್ಕೊಬೇಡಪ್ಪ. ಹೇಳಿದ್ರೆ ಹಂಗೆ ನಿಲ್ಲಿಸ್ತಾ ಇದ್ನಲ್ಲ. ಆ ಬಸ್ ಮುಂದೆ ಆದ್ರೂ ನಿಲ್ಲಿಸ್ಬಿಟ್ರು ಆಯ್ತತ್ತೆ. ಇಲ್ಲ ಕೇರ್ ಫ್ರಮ್ಗೆ ಡ್ರಾಪ್ ಆಗ್ತಾಯಿದೆ. ನಮ್ಮ ಕೇರ್ ಫ್ರಮ್ ಮೇಲೆ ಹೋಗೋದು ಬಾ. ಸರಿ ಹೋಗ್ಬರ್ತೀಯಾ? ಹುಷಾರು. ಸರಿ ಬಾಯ್. ಗೈಸ್ ನಮ್ಮ ಅಪ್ಪ ಕೈಯಲ್ಲಿ ಹೆಲ್ಮೆಟ್ ಇತ್ತಲ್ಲ, ಅದಕ್ಕೆ ಕರೆಕ್ಟಾಗಿ ಬಸ್ ರೀಚ್ ಮಾಡೋಕ್ಕಾಗಿರ್ಲಿಲ್ಲ. ಅಪ್ಪ ಸಂಜೆ ಬಂದರೆ ಬರ್ಬೋದು. ಮತ್ತೆ ಇವಾಗ ನಾನು ಆಫೀಸ್ಗೆ ಅಂತ ಹೋಗ್ಬೇಕು, ಅಪ್ಪ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಾರೆ. ಮೊನ್ನೆ ಫ್ರೆಂಡ್ ಒಂದು ಸ್ಟಾರ್ಟ್ಅಪ್ ಇತ್ತು ಅಂತ ಕರೆಕ್ಟಾಗಿ ಆಫೀಸ್ಗೆ ಹೋಗೋಕ್ಕಾಗಿಲ್ಲ. ಈಗ ಒಂದು ಮೀಟ್ ಮಾಡಿ ಒಂದು ವಿಡಿಯೋ ಮಾಡೋಕ್ಕಿಲ್ಲ. ಮಚ್ಚ ಹಾಯ್ ಗೈಸ್, ಮೀಟ್ ಮಿಸ್ಟರ್ ರಘುರಾಮ್. ಈತ ನನ್ನ ಬ್ಯಾಚ್ ಮೇಟ್ ಅಂಡ್ ಈಗ ಒಂದು ಕಂಪ್ನಿ ಸ್ಟಾರ್ಟ್ಅಪ್ ಮಾಡಿದ್ದಾರೆ. ಅಂಡ್ ಹ್ಯಾಪಿ ಟು ಸಿ ಹಿಮ್ ಗ್ರೋಯಿಂಗ್ ವೆಲ್. ಈ ಕಂಪ್ನಿ ಬಗ್ಗೆ ಏನು ಎತ್ತ ಅಂತೆಲ್ಲ ಇವರು ಹೇಳ್ತಾರೆ. ಮತ್ತೆ ಏನೇನು ಸಿಗುತ್ತೆ ನಮ್ಮ ಹತ್ರ 9 ಟೈಪ್ಸ್ ಆಫ್ ಗ್ರೀನ್ ಟೀ ಇದೆ. ಮಾರ್ನಿಂಗ್ ಡಿಟಾಕ್ಸ್, ಈವ್ನಿಂಗ್ ಡಿಟಾಕ್ಸ್, ಆಮೇಲೆ ಆಯುರ್ವೇದಿಕ್ ಇಮ್ಯೂನ್ ಟೀ ಇದೆ. ನಾವು ಸೆಲ್ ಮಾಡೋ ಪ್ರೀಮಿಯಂ ಟೀ ಇದು ಡಾರ್ಜಿಲಿಂಗ್ ಟೀ ಅಂತ. ಇದು ಹಿಮಾಲಯಸ್ ಫುಟ್ ಹಿಲ್ಸ್ ಇಂದ ಬರುತ್ತೆ. ಆಪಲ್ ಸಿನಿಮನ್ ಇದೆ, ಮಸಾಲಾ ಬ್ಲಿಸ್ ಇದೆ. ಸ್ಕಿನ್ ಮೇಲೆ ಹೇರ್ ಮೇಲೆ ಕಾಳಜಿ ಇರೋರು ಗ್ಲೋಯಿಂಗ್ ಸ್ಕಿನ್ ಟೀ ಇದೆ. ಟರ್ಮರಿಕ್ ಗ್ಲೋ ಇದೆ, ಹೆಲ್ತಿ ಹೇರ್ ಇದೆ. ಅದಾದ್ಮೇಲೆ 4 ಟೈಪ್ಸ್ ಆಫ್ ಹನಿ ಇದೆ. ನಮ್ಮ ಹನಿಗೂ ಬೇರೆ ಬ್ರಾಂಡ್ ಅಲ್ಲಿ ಹನಿಗೂ ಡಿಫರೆನ್ಸ್ ಅಂದ್ರೆ ನಮ್ದು ಮೋನೋಫ್ಲೋರಲ್ ಹನಿ. ಬಿ ಒಂದೇ ಫ್ಲವರ್ ಇಂದ ಹನಿ ಎಕ್ಸ್ಟ್ರಾಕ್ಟ್ ಮಾಡುತ್ತೆ, ಸೊ ಅದು ಮೋನೋಫ್ಲೋರಲ್ ಹನಿ ಅಂತಾರೆ. ತುಳಸಿ ಇದೆ, ಕಾರಂಜಿ ಹೂವ ಇದೆ, ಕೊರಿಯಾಂಡರ್ ಅಂದ್ರೆ ಕೊತ್ತಂಬರಿ ಇದೆ, ಮೊರಿಂಗಾ ಅಂದ್ರೆ ನುಗ್ಗೆಕಾಯಿ ಇದೆ. ಅಂಡ್ ಇದು ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋ ಪ್ರೋಟೀನ್ ಬಾರ್ಸ್, ಲ್ಯಾಕ್ಟೋಸ್ ಫ್ರೀ, ಗ್ಲುಕೋಟಿನ್ ಫ್ರೀ, ಮತ್ತೆ 100% ವೀಗನ್ ಇದು. ಅದಕ್ಕೆ ನಾವು ಎಕ್ಸ್ಪೈರಿ ಡೇಟ್ 1 ತಿಂಗಳು ಮಾತ್ರ ಕೊಟ್ಟಿದ್ದೀವಿ. ಜಸ್ಟ್ ಇದು ಸ್ಯಾಂಪಲ್ ಪ್ಯಾಕೇಜಿಂಗ್ ಇದೆ. ಒರಿಜಿನಲ್ ಪ್ಯಾಕೇಜಿಂಗ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಬರುತ್ತೆ. ಮತ್ತೆ ಇದು ಹಿಂಗು ಕಜಾಕಿಸ್ತಾನ್ ಇಂದ ಬರುತ್ತೆ. ಮತ್ತೆ ಇದೆಲ್ಲ ಹರ್ಬಲ್ ಜ್ಯೂಸ್. ಇದು ಸನ್ಫ್ಲವರ್ ಆಯಿಲ್, ಇದು ಕೋಕೋನಟ್ ಆಯಿಲ್, ಇದು ಬ್ಲಾಕ್ ಸೀಡ್ ಆಯಿಲ್. ಇವು 3 ಕೂಡ ವರ್ಜಿನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ನಿಮಗೆ ಟೀ ಲೂಸ್ ಬೇಕಂದ್ರೆ 50 ಗ್ರಾಮ್ ಟಿನ್ ಇದೆ, 100 ಗ್ರಾಮ್ ಟಿನ್ಸ್ ಇದೆ. ಇದು ಟರ್ಮರಿಕ್ ಪೌಡರ್, ಹಿಲ್ ಟರ್ಮರಿಕ್ ಪ್ಲಸ್ ಬ್ಲಾಕ್ ಪೆಪ್ಪರ್. ಇದು ಅಡಿಗೆ ಯೂಸ್ ಮಾಡೋದು. ಇದು ಮಿಲ್ಕ್ ಮಸಾಲಾ, ಬೆಳಗ್ಗೆ ರಾತ್ರಿ ಹಾಲ್ಗೆ ಹಾಕೊಂಡು ಕುಡಿಯೋ ಅಭ್ಯಾಸ ಇದ್ರೆ ಇದಕ್ಕೆ ನಾವು ಸಪರೇಟ್ ಮಿಲ್ಕ್ ಮಸಾಲಾ ಅಂತ
ಅಂತಾನೆ ಮಾಡಿದೀವಿ. ಅಂಡ್ ಇದು ಸ್ನಾನ ಮಾಡಬೇಕಾದ್ರೆ ಅಡಿಗೆಗೆ ಎಲ್ಲದಕ್ಕೂ ಬಳಸ್ಕೊಬಹುದು. ಆಲ್ ಇನ್ ಒನ್ ಟರ್ಮರಿಕ್ ಪೌಡರ್. ನಮ್ಮ ಟರ್ಮರಿಕ್ ಬೇರೆ ಟರ್ಮರಿಕ್ ಏನಂತಂದ್ರೆ ನಮ್ದು ಹಿಮಾಲಯಸ್ ಫೂಟಿಲ್ಸ್ ಅಲ್ಲಿ ಬೆಳೆಯುತ್ತೆ. ಸ್ಯಾಂಡ್ ಮಾಯಿಶ್ಚರ್ ಜಾಸ್ತಿ ಇರೋದ್ರಿಂದ ಟರ್ಮರಿಕ್ ಜಾಸ್ತಿ ಕ್ವಾಲಿಟಿ ಇರುತ್ತೆ. ಇದು ನಮ್ದು ಪಾಂಪ್ಲೆಟ್, ಇದು ಕಾರ್ಡು. ನಮ್ದು ಅಮೆಝಾನ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್, ಟಾಟಾ 1mg, ಜಿಯೋ ಮಾರ್ಟ್, ONDC, ಮತ್ತೆ ನಮ್ದೇ ಓನ್ ವೆಬ್ಸೈಟ್ ಕೂಡ ಇದೆ. ಇಲ್ಲಿದೆ ನೋಡಿ, shop@nextralife.com ಇಲ್ಲೂ ಇದೆ. ಸೊ ನಮ್ದೇ ಓನ್ ವೆಬ್ಸೈಟ್ ಇದೆ. ನೀವು ಅಲ್ಲಿ ಆರ್ಡರ್ ಮಾಡಿದ್ರೆ ನಿಮ್ಗೆ 30-35% ಡಿಸ್ಕೌಂಟ್ ಸಿಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ನಿಮ್ಗೆ 10% ಡಿಸ್ಕೌಂಟ್ ಇರುತ್ತೆ. ಇಲ್ಲಿ ಬರೋರಿಗೆ ನೀವು ಟೀ ಇಲ್ಲೇ ಕುಡಿಬೇಕಂದ್ರೆ ನಮ್ಗೆ ಸ್ಯಾಂಪಲ್ಸ್ ಕೂಡ ಅರೇಂಜ್ ಮಾಡಿದ್ದೀವಿ. ಆಮೇಲೆ ಇದ್ರ ಸ್ಯಾಂಪಲ್ಸ್ ಕೂಡ ಕೊಡ್ತೀವಿ. ಹನಿ ಸ್ಯಾಂಪಲ್ಸ್ ಕೂಡ ಇಲ್ಲೇ ಕೊಡ್ತೀವಿ ಟೇಸ್ಟ್ ಮಾಡ್ಬೇಕಂದ್ರೆ. ಮಚ್ಚ ಒಂದು ಸೀಕ್ರೆಟ್, ಈ ಮೂರಲ್ಲಿ ಯಾವ್ದಾನ ಒಂದ್ರ ಜೊತೆ ಮೊರಿಂಗಾ ಹನಿ 1.5 ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕೊಂಡ್ರೆ ಲೈಟ್ ಆಗಿ ಹಾಗೆ ಹಾಕ್ತೀರಾ, ಅದನ್ನ ನೀವು ಫೀಲ್ ಮಾಡ್ತೀರಾ. ನಿನ್ನೆ ಸಂಡೇ ಇತ್ತು ಸರ್, ನಮಗೆ ಮೀಟ್ ಮಾಡೋಕ್ಕೂ ಆಗಿಲ್ಲ. ಅದಕ್ಕೆ ಬೇಕಾಗ್ಬಿಟ್ಟು ಈ ಥರ ಬರ್ತಾಯಿದೆ ಅಂತ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬೈತಾರೇನೋ ಅಂತ ಎಷ್ಟು ಬೈದ್ರೆ ಏನು ಬಂತು, ಕಲಿಬೇಕಂದ್ರೆ ಬೈಯೋದು ಬೈಸ್ಕೊಂಡಿಲ್ಲ ಇರ್ತಾಗಲ್ಲ. ನೋಡಿ ಗೈಸ್, ಆಫೀಸಿಗೆ ರೀಚ್ ಆಗೋಷ್ಟೆಲ್ಲ ಯಾವ ಥರ ಕೂತ್ಕೊಂಡ್ಬಿಟ್ಟೈತೆ ಕೂದಲೆಲ್ಲ. ಇದನ್ನ ಸೆಟ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಚೆನ್ನಾಗಿದೆ, ಅಪರೂಪಕ್ಕೆ. So much later that the old narrator got tired of waiting and they had to hire a new one. ಗೈಸ್ ಎಲ್ಲ ಮುಗೀತು. ಇವಾಗ ಸೀದಾ ಮನೆಗೆ ಬಂದೆ. ಇವತ್ತು ಆಫೀಸಲ್ಲಿ ಕಾಗ್ನಿಸೆನ್ಸ್ ಬಗ್ಗೆ ತಿಳ್ಕೊಂಡೆ. ಕೋರ್ಟೆಲ್ಲ ಸ್ವಲ್ಪ ರೌಂಡ್ ಹಾಕ್ತಿರ್ಬೇಕಾದ್ರೆ ಒಳ್ಳೆ ಆರ್ಗ್ಯುಮೆಂಟ್ನ ನೋಡಿದೆ. ಆ್ಯಂಡ್ ಇವಾಗ ಸೀದಾ ಮನೆಗೆ ಬಂದಿದ್ದೀನಿ. ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಈಶ್ವರನ ದೇವಸ್ಥಾನಕ್ಕೆ. ಅವರು ಮುಗಿಸ್ಕೊಂಡು ಬರ್ತಾರೆ. ಈ ಗ್ಯಾಪಲ್ಲೇ ನಮ್ಮ ನಾಯಿಗಳು ಬರ್ರ, ಯಾರಾದರೂ ವೀಡಿಯೋ ತೋರಿಸ್ತೀನಿ ಬರ್ರ. ಬಿಡಿ ಗೈಸ್, ನಾಯಿಗಳು ಸ್ವಲ್ಪ ಬ್ಯುಸಿ ಇದ್ದಾವೆ. ನಾನು ಮನೆಗೆ ಹೋಗ್ತಾಯಿನಿ ಗೈಸ್. ಇವಾಗ ನಾನು ಇವ್ರದ್ದು ಬೆಕ್ಕನಲ್ಲೇ ವಿಡಿಯೋ ನೋಡ್ತಾ ಇದ್ದೆ. ಮಮ್ಮಿ ಈ ವಿಡಿಯೋ ನೋಡು ಮಮ್ಮಿ, ನೀನು ನೋಡಬೇಕು. ನನ್ಗೇನು ಹೊಟ್ಟೆ ಉರಿ ಇಲ್ಲ, ತಿಕ್ಕ ಉರಿ ಇಲ್ಲ, ಏನೂ ಇಲ್ಲ. ನಾನು ಅಷ್ಟೇ ಕೇಳಿದ್ ನನ್ನ ಫ್ರೆಂಡ್ಗೆ, ಮಚ್ಚ ನನಗೆ 1 ಮಂತ್ EMI ಕಟ್ಟಬೇಕು ಮಚ್ಚ, IDFCದು 6,000 ರೂಪಾಯಿ ಕೊಡು ಮಚ್ಚ ಅಂದ್ರೆ, ಮಚ್ಚ ನನ್ನ ಹತ್ರ ಕಾಸೇ ಇಲ್ಲ ಮಚ್ಚ. ಹೊಟ್ಟೆ ಉರಿ ಇಲ್ಲ, ಬಟ್ ಅವ್ನು ಹೇಳ್ಬೋದಾಗಿತ್ತಲ್ವಾ. ಫ್ರೆಂಡ್ ಹತ್ರ ಕೊಟ್ರೆ ಗೈಸ್, ಡ್ಯಾಡಿ ಬಂದಿದ್ದಾರೆ. ವಾಟ್ ಯುಡ್ ಬ್ರಾಡ್ ಡ್ಯಾಡಿ, ವಾಟ್ ಯುಡ್ ಬ್ರಾಡ್ ಡ್ಯಾಡಿ. ಎಲ್ಲಿಗೋಗಿ ಬಂದಪ್ಪ? ಪ್ರಸಾದ ತಂದಿದ್ಯಾ? ಹಾಂ, ಗುಡ್ ಗುಡ್ ಗುಡ್. ಅದಕ್ಕೆ ಇನ್ನೊಂದು ಕ್ವಶನ್ ಕೇಳ್ತೀನಿ ಅಂತನಾ? ಏನು ಸಿನ ಒಂದು ವಿಡಿಯೋ ಮಾಡಿದ್ರೆ ಕೋಪ ಮಾಡ್ಕೊಂತಂತೆ. ಇರ್ಲಿ ಬಿಡು, ಇವೆಲ್ಲ ಏನು ಚಿಕ್ಕ ಚಿಕ್ಕ ಗಾಯಗಳೆಲ್ಲ ಇವೆಲ್ಲ. ಆಮೇಲೆ ಮಾಡಿ ಏನು ಅಡುಗೆ? ಬಿಗ್ ಬಾಸ್ ನೋಡ್ತೀರೋ ಮಮ್ಮಿ? ನಿಂಗೊಂದು ಮ್ಯಾಟ್ರ್ ಹೇಳ್ಬೇಕು. ಬೆಳಗ್ಗೆ ನಿಮ್ಮ ಡ್ಯಾಡಿ ಹತ್ರ ಒಂದು ಕ್ವಶನ್ ಕೇಳ್ತು. ನಮ್ಮ ಡ್ಯಾಡಿ ಹತ್ರ ಒಂದು ಕ್ವಶನ್ ಕೇಳಿದೆ. ನನ್ನ ಡ್ಯಾಡಿ ನಿಮ್ಮ ಹಸ್ಬೆಂಡ್ ಹತ್ರ ಒಂದು ಕ್ವಶನ್ ಕೇಳಿದೆ. ಅಕಸ್ಮಾತ್ ನಿನ್ಗೇನಾದರೂ ಮಮ್ಮಿ ಬಿಟ್ಟು ಬೇರೆ ಚಾನ್ಸ್ ಏನಾದ್ರು ಸಿಕ್ಬಿಟ್ಟಿದ್ರೆ ಬೇರೆ ಹುಡುಗಿನ ಮದುವೆ ಆಗೋಕ್ಕೆ ಏನು ಮಾಡ್ತಾ ಇದ್ದೆ ಅಂತ ಕೇಳಿದೆ. ಡ್ಯಾಡಿ ಏನು ಹೇಳ್ತು ಗೊತ್ತಾ? ಡ್ಯಾಡಿನೇ ಕೇಳಿ, ನಾನು ಹೇಳಲ್ಲ. ಡ್ಯಾಡಿನೇ ಕೇಳಿ, ನಾನು ಹೇಳಲ್ಲ. ಈಗ ಊಟ ತಗೊಂಡ್ ಬಾ, ಊಟ ಮಾಡೋಣ. ಆನ್ಸರ್ ಕೊಟ್ರೆ ಶಾಕ್ ಆಗ್ಬಿಡ್ತು. ಯಾವ ಥರ ಆನ್ಸರ್ ಕೊಟ್ಟೆ ಡ್ಯಾಡಿಯಲ್ಲಿ? ಹೇಳು, ಏನು ಆನ್ಸರ್ ಕೊಟ್ರು? ನಾನು ಹೇಳಲ್ಲ, ಡ್ಯಾಡಿನೇ ಕೇಳು. ಏನಂತ? ಏನು ಆನ್ಸರ್ ಹೇಳಿದೆ ಅಂತ? ಏನ್ರಿ, ಏನು ಹೇಳಿದಾರೆ? ನಿಮ್ಮಮ್ಮನ್ ಬಿಟ್ಟು ಬೇರೆ ಮದುವೆ ಆಗ್ತಿದ್ದೆ ಅಂದ್ರ? ಟೆನ್ಷನ್ ಇದ್ದ, ಗೊತ್ತಿಲ್ಲ ಏನು ಹೇಳಿದೆ ಅಂತ. ದೇವಸ್ಥಾನಕ್ಕೆ ಹೋಗಿದ್ದೆ, ಹೋಗ್ಲಿ ಫಸ್ಟ್ ಆಫ್ ಆಲ್ ಇವತ್ತು ಕಾರ್ತಿಕ್ ಸೋಮವಾರ. ಮನೆಗೆ ಡ್ಯಾಡಿ ಹೇಳಿ ಕಳಿಸ್ತಂತಲ್ಲ. ಹೌದು, ಮನೇಲಿ ದೊಡ್ಡವ್ರು ಹೋದ್ರೆ ಚಿಕ್ಕವ್ರು ಹೋದಂಗೆ ಅಲ್ಲ. ಅವ್ರು ಊಟ ಮಾಡ್ತಾರೆ, ನೀನು ಪಾಸ್ ರೆಡಿ ತಗೊಂಬರ, ಅವ್ನ ಮುಂದೆ ಕುತ್ಕೊಂಡು ತಿಂತೇವೆ. ನನಗೆ ಮಮ್ಮಿ ನನ್ನ ಮುಂದೆ ಅವ್ರು ದೇವಸ್ಥಾನಕ್ಕೆ ಹೋಗಿಲ್ಲ ಮಮ್ಮಿ. ಆಯ್ತಾ? ನನ್ನ ಮುಂದೆ ದೇವಸ್ಥಾನಕ್ಕೆ ಹೋಗಿಲ್ಲ. ಏನಾದ್ರು ನನ್ನ ಮುಂದೆ ಹೋಗಿದ್ದರೆ ಆಗ ಲೆಕ್ಕ ಬಂದಿರೋದು. ಆಯ್ತಾ? ನೋಡ್ತಾ ಎಲ್ಲೋ ಹೋಯ್ತಾವನೆ, ಏನಾಯ್ತದೋ ನಾವು ನೋಡವ. ನೋಡಿ ಗೈಸ್, ಅಡುಗೆ ಮನೇಲಿ ಇವತ್ತು ಎಲ್ಲ ಸೇರ್ಕೊಂಡು ನನಗೋಸ್ಕರ ಅಡುಗೆ ಮಾಡ್ತಾ ಇದ್ದಾರೆ. ವೆರಿ ಹ್ಯಾಪಿ ಫಾರ್ ಯು ಮಮ್ಮಿ. ಹೌದು ಮಮ್ಮಿ, ಹೇಳ್ತಾಳೆ ಮುಂದೆ ಇದು ಚೆನ್ನಾಗಿ. ಅದೇ ನಿಮ್ಮ ಅಣ್ಣ ಹೇಳಿದಲ್ಲ, ಬೇಟೆ ಹಾಡಿ. ಎಲ್ಲಿ ಬೇಟೆ ಆಡ್ದ ಸಿನ? ಅನ್ನಿಸ್ತದೆ ನೋಡಿದ್ರೆ. ಹಾ, ಬೇಟೆ ಆಡ್ದ ಇಲ್ಲ, ಬೇಟೆ ಆಡಿ ಯಾವುದೋ ಪ್ರಾಣಿ ಸತ್ತೋಗಿತ್ತು ಅಂತ ತಕ್ಷಣ ತಗೊಂಡು ಬಂದ. ಚಿರತೆ ಚರ್ಮ ಅಂತೆ, ನಿಮ್ಮ ಅಣ್ಣ ನನಗೋಸ್ಕರ ಮಾಡಿಸ್ಕೊಟ್ನಂತೆ. ಚರ್ಮ ಯಾವಾಗಿಂದ ಈ ತರ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ತೆಳ್ಳಗೈತೆ, ತೆಳ್ಳಗಿದ್ರು ಬೆಚ್ಚಗೈತೆ. ಬೆಚ್ಚಗೈತಾ? ಯಾರು ಚೆನ್ನಾಗಿದೆ, ಚಿರ್ತದಲ್ಲ ಇದು? ಬಾರೋ, ಅಲ್ಲಿ ಕ್ಯಾಂಪ್ ಹಾಕ, ಅವ್ರು ತಗೊಂಬರೋಣ. ಓ, ಇದನ್ನ ನಾನು ಹೇಳ್ತಾ ಇದ್ದೀನಿ. ನೀನು ಯಾರು ಹೋದ್ರೆ? ಶಶಿ. ಗೈಸ್, ನಮ್ಮ ಡ್ಯಾಡಿ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಆ ಕಡೆ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ ನೋಡಿ. ಅಲ್ಲಿ ಯಾವಾಗಿನ ರೆಡಿ ಅಭ್ಯಾಸ ನಿಂಗೆ? ಬಿಗ್ ಬಾಸ್ ಇಟ್ರಲ್ಲಿ
ಬಿಗ್ ಬಾಸ್ ಈಗ ಬಾವು ಬಾ ಮೇಲೆ ಇಲ್ಲಿ ಬಾ ಮೇಲೆ ಇಲ್ಲಿ ಬಾ ಮೇಲೆ. ಓ ಮಮ್ಮಿಗೆ ಕನ್ನಡಕ್ಕೆ ಇಂಟ್ರೆಸ್ಟ್ ಇಲ್ಲ ಬಿಡು. ಏನು ಸೂಪರ್ ಆಗಿ ಮಾಡಿದ್ಯಪ್ಪ ನೀನು. ಎಲ್ಲಿ ಸಿಕ್ತು ಐಡಿಯಾ ಈ ಥರ ಮಾಡಬೇಕು ಅಂತ ನಿಂಗೆ? ಹೇಳಿಲ್ವ ದೋಸ್ತ ಅಂತ ವಿಡಿಯೋ ಮಾಡೋ ಅಂತ. ನಾನು ಈ ವಿಡಿಯೋ ಮಾಡೋ ಕಾನ್ಸೆಪ್ಟ್ ಎಲ್ಲಿ ಸಿಕ್ತು ನಿಂಗೆ? ನೋಡಿ ವಿಡಿಯೋ ಮಾಡ್ಕೊಂಡು ರೆಡಿ. ಅದೇ ನಿಮ್ಗೆ ಬೇಕಾಗತ್ತೆ ಕಂಟೆಂಟ್ಸ್ ದೇವಸ್ಥಾನಕ್ಕೆ ಹೋಗ್ಬೋದು. ನನಗೆ ಕೊಡಕ್ಕೆ ತಗೊಂಡೆ ರೆಡಿ, ನನಗೋಸ್ಕರ ತಗೊಂಡೆ ರೆಡಿ ವಿಡಿಯೋನ. ಸೊ ಇವಾಗ ನಾಯಿಗಳೆಲ್ಲ ಊಟ ಹಾಕಿದಾಯ್ತು, ಲೈಟ್ ಹಾಕಿದ್ದಾವೆ, ಮಿಕ್ಕಿದ್ದೆಲ್ಲ ಮಿಡ್ ನೈಟ್ ತಿನ್ಕೋದಾವೆ. ಜುಮೆ ಕೂಲ್ ಡೌನ್. ಸೊ ಅಷ್ಟೇ. ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಈ ಥರದ ಸಿಂಪಲ್ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ವೀಕ್ ಎಂಡ್ಸಲ್ಲಿ ಮಾತ್ರ ಸ್ವಲ್ಪ ಸ್ಪೆಷಲ್ ವಿಡಿಯೋ ಇರುತ್ತೆ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೇಳೋಕ್ಕಾಗೋದಿಷ್ಟೇ. ಸೊ ಅಷ್ಟೇ ವಿಷಯ. ಕೈ ಬಿಸಿ ಆಗ್ಬಿಡಿ. ಪೀಸ್ ಮತ್ತೆ ಸಿಗೋಣ.